ಹಾಯ್, ನಮಸ್ತೆ ಎಲ್ಲರಿಗೂ. ನಿನ್ನೆ ತರಗತಿಯಲ್ಲಿ 6th 1ನೇ ಲೆಸನನ್ನು ಯಾವುದು ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜವನ್ನು ನೋಡಿದ್ದೇವೆ. ಈಗ 2ನೇ ಪಾಠ ಭಾರತ ನಮ್ಮ ಹೆಮ್ಮೆ, ಇದರ ಬಗ್ಗೆ ವಿವರಣೆಯನ್ನು ನೋಡೋಣ. ಇದರ ಉದ್ದೇಶಗಳನ್ನು ಆಮೇಲೆ ಹೇಳ್ತೀನಿ ಎಂಡಿಂಗಲ್ಲಿ. ಇದರ ಉದ್ದೇಶಗಳು ಕೂಡ ಇಂಪಾರ್ಟೆಂಟೇ, ಯಾಕಂದರೆ TETಯಲ್ಲಿ ಉದ್ದೇಶಗಳ ಮೇಲೆ ಕೂಡ, ಗುರಿ ಮತ್ತು ಉದ್ದೇಶಗಳ ಮೇಲೆ ಕೂಡ ಪ್ರಶ್ನೆಗಳನ್ನ ಕೇಳುತ್ತಾರೆ. ಅದಕ್ಕೆ ಅದರ ಉದ್ದೇಶಗಳನ್ನು ಹಿಂದಿಂದ ಹೇಳ್ತಾನೆ. ಜನನಿ ಜನ್ಮಭೂಮಿಷ ಸ್ವರ್ಗಾದಪಿ ಗರಿಯಶಿ, ತಾಯಿ ಹಾಗೂ ತಾಯ್ನಾಡು ಸ್ವರ್ಗಕ್ಕಿಂತ ಮಿಗಿಲಾದದು ಅಂಥೇಳಿ ಗಾದೆ ಮಾತು ಐತಿ. ಭಾರತದ ಮಾತೃಭೂಮಿಯ ಬಗ್ಗೆ ಅಥವಾ ಇಲ್ಲಿರುವಂತಹ ಏನೇನು ಹಿಂದೆ ಸಾಧನೆಗಳನ್ನ ಮಾಡ್ಯಾರಲ್ಲ ಯಾವ ಕ್ಷೇತ್ರಕ್ಕೆ, ಅದ್ರ ಬಗ್ಗೆನ ಐತಿದ ಲೆಸನ್ ಇರೋದು. ಇದ್ರ ಬಗ್ಗೆ ನೋಡೋಣ. ಈಗ 1ನೇ ಲೆಸನ್ನಲ್ಲಿ ನಾವೇನು ಮಾಡಿದ್ದೆವು, ಪ್ರಾಗೈತಿಹಾಸಿಕ ಕಾಲದಲ್ಲಿ 3 ವಿಧಗಳನ್ನು ನೋಡಿದ್ವು. 3 ವಿಧಗಳು ಯಾವ್ಯಾವ ಅಂದ್ರೆ ಹಳೆಯ ಶಿಲಾಯುಗ, ಮಧ್ಯ ಶಿಲಾಯುಗ ಮತ್ತು ನವಶಿಲಾಯುಗ. ಹಳೆಯ ಶಿಲಾಯುಗದಲ್ಲಿ ಜನ ಏನು ಮಾಡ್ತಿದ್ರು, ಗಡ್ಡೆ ಗೆಣಸುಗಳನ್ನ ತಿಂದ್ಕೊಂಡು ಅಲೆಮಾರಿ ಜೀವನವನ್ನು ಸಾಗಿಸ್ತಿದ್ರು ಅಂತ ನೋಡಿವಿ. ಇನ್ನು ಮಧ್ಯ ಶಿಲಾಯುಗನ ಸೂಕ್ಷ್ಮ ಶಿಲಾಯುಗ ಅಂತ ಕರೀತಿದ್ರು. ಇವಾಗ ಏನು ಮಾಡ್ತಿದ್ರು, ಪ್ರಾಣಿಗಳನ್ನ ಬೇಟೆಯಾಡಕ್ಕೆ ಹೋಗಿದ್ರು, ಸೂಕ್ಷ್ಮ ಪರಿಕರಗಳನ್ನ ತೊಗೊಂಡು ಅದಕ್ಕೆ ಇದಕ್ಕೆ ಸೂಕ್ಷ್ಮ ಶಿಲಾಯುಗ ಅಂತ ಕರ್ದಾರ ಅನ್ನೋದು ಗೊತ್ತೈತಿ. ಅವಾಗ ಏನು ಮಾಡ್ತಿದ್ರು, ಪ್ರಾಣಿಗಳಿಗೆ ಪೆಟ್ಟಾಗ್ತಿತ್ತಲ್ಲ ಅವುಗಳನ್ನು ತೊಗೊಂಬಂದ ವಾಸಿ ಮಾಡಿ ತಮ್ಮ ಜೊತೆ ಇಟ್ಕೊಂಡು ತಮಗೆ ಯಾವಾಗ ನೀಡಿತು ಅವಾಗ ತಮಗೆ ಆಹಾರವನ್ನಾಗಿ ಮಾಡ್ಕೋತಿದ್ರು. ಅದಿಂದ ಏನಾಯಿತು, ನವಶಿಲಾಯುಗ ಬಂತ. ನವಶಿಲಾಯುಗದಾಗ ಏನಾಯ್ತು, ಅಲೆಮಾರಿ ಜೀವನವನ್ನು ತೊರೆದು ಒಂದ ಕಡೆ ನೆಲೆ ನಿಲ್ಲಕ್ಕೆ ಶುರು ಮಾಡಿದರು. ಮತ್ತು ಪಶುಪಾಲನೆಯನ್ನು ಮಾಡೋಕ್ಕೆ ಶುರು ಮಾಡಿದರು. ಕೃಷಿ ಚಟುವಟಿಕೆಗಳು ಆರಂಭವಾದವು. ತಾವು ಇರುವಂತಹ ಪ್ಲೇಸನ್ನು ಗ್ರಾಮ ಅಂತೇಳಿ ಕನ್ಸಿಡರ್ ಮಾಡಿದ್ರು. ಇಲ್ಲಿಂದ ಏನಾಯಿತು, ಹೊಸ ಶಿಲಾಯುಗದ ಅಥವಾ ನವಶಿಲಾಯುಗದ ಜೀವನ ಆರಂಭ ಆತ. ಈಗ ಇದ್ರ ಬಗ್ಗೆ ನೋಡೋಣ. ಅಲೆಮಾರಿ ಜೀವನ ನಡೆಸುತ್ತಿದ್ದ ಆದಿಮಾನವ ಒಂದೆಡೆ ನೆಲೆ ನಿಂತ. ಆಮೇಲೆ ಗ್ರಾಮ ಜೀವನ ಆರಂಭ ಆತ. ಗ್ರಾಮಗಳು ವಿಕಾಸವಾದಂತೆಲ್ಲ ರಾಜ್ಯಾಡಳಿತ ಮಾದರಿಗಳು ಹುಟ್ಟಿಕೊಂಡವು. ಕಾಲ ಸಂದಂತೆ ಗ್ರಾಮಗಳು ಒಂದುಗೂಡಿ ರಾಜ್ಯವಾದಾಗ, ರಾಜ್ಯಗಳು ಬೆರೆತು ಸಾಮ್ರಾಜ್ಯವಾದಾಗ ದೇಶಭಕ್ತಿ ಮೂರ್ತಿ ರೂಪ ತಾಳಿತು. ಇದನ್ನೇ ಜನಪದವು ಜನಪದವಾಗುವ ವಿಕಾಸದ ಬೆಳವಣಿಗೆ ಅಂತಲೂ ಕೂಡ ಕರೀತಾರೆ. ಇನ್ನು ಭಾರತ ಎಂಬ ಹೆಸರು ಯಾವ ಥರ ಬಂತು ಅನ್ನೋದ್ರ ಬಗ್ಗೆ ಐತಿ. ಶೀರ್ಷಿಕೆ ಸೂಚಿಸುವಂತೆ ಭಾರತವು ಪ್ರಾಚೀನ ಕಾಲದಿಂದಲೂ ವಿವಿಧ ಹೆಸರುಗಳಿಂದ ಕರೆದಾರೆ. ಏನಂದ್ರೆ ಭಾರತ ದೇಶ, ಭಾರತ ಖಂಡ ಮತ್ತು ಹಿಂದೂಸ್ತಾನ, ಆಮೇಲೆ ಇಂಡಿಯಾ, ಈ ಥರ ಎಲ್ಲ ಕರೆದಾರ ಅನ್ನೋದು ಗೊತ್ತೈತಿ. ನಮ್ಮ ಸಂವಿಧಾನದಾಗ ಇಂಡಿಯಾ ಎಂದರೆ ಭಾರತ ಈ ಥರ ಮೆನ್ಷನ್ ಐತಿ. ಈಗ ಪುರಾಣಗಳ ಪ್ರಕಾರ ಭರತಖಂಡ ಅಥವಾ ಭಾರತ ಅಂತ ಹೆಸರು ಹೆಂಗೆ ಬರ್ತಂದ್ರೆ, ಜೈನರು 24 ತೀರ್ಥಂಕರರು ಅನ್ನೋದು ಗೊತ್ತೈತಿ ನಿಮ್ಗೆ. ಜೈನರು 24 ತೀರ್ಥಂಕರರಲ್ಲಿ ಮೊದಲನೇ ತೀರ್ಥಂಕರರ ಹೆಸರು ವೃಷಭನಾಥ. ಈ ವೃಷಭನಾಥನ ಮಗನೇ ಭರತ. ಈ ಭರತನು ಆಳಿದ ನಾಡೇ ಭರತಖಂಡ ಅಥವಾ ಭರತ ವರ್ಷ ಅಥವಾ ಭರತ ದೇಶ ಅಂಥೇಳಿ ಕರೆದಾರ. ಯಾವುದ್ರ ಪ್ರಕಾರ ಇದು, ಪುರಾಣಗಳ ಪ್ರಕಾರ. ಇನ್ನು 3000 ವರ್ಷಗಳ ಹಿಂದೆ ಪರ್ಷಿಯಾ ದೇಶದ ಜನರು ಏನು ಮಾಡಿದ್ರು, ಸಿಂಧೂ ಬಯಲಿನ ನಾಗರಿಕತೆಯ ಜೊತೆ ಏನು ಮಾಡಿದ್ರು, ಸಂಪರ್ಕವನ್ನು ಹೊಂದಿದ್ರು. ಅಂದ್ರೆ ಕೊಡುತುಗೊಳ್ಳುವಿಕೆಯ ಸಂಪರ್ಕವಾಗಿತ್ತು. ಆವಾಗ ಏನು ಮಾಡಿದರು, ಪರ್ಷಿಯನ್ನರು ಸಿಂಧೂ ಜನರನ್ನು ಹಿಂದೂ ಅಂತೇಳಿ ಕರೆದ್ರು. ಮುಂದೇನಾಯ್ತು, ಗ್ರೀಕರು ಭಾರತದೊಂದಿಗೆ ಸಂಪರ್ಕವನ್ನು ಹೊಂದಿದರು. ಗ್ರೀಕರ ರಾಜ ಅಲೆಕ್ಸಾಂಡರ್ ಭಾರತದ ಮೇಲೆ ದಂಡೆತ್ತಿ ಬಂದ. ಆವಾಗ ಈ ಭಾರತವನ್ನು ಏನು ಮಾಡಿದ, ಮೌಖಿಕವಾಗಿ ಹಿಂದೂ ಎಂಬ ಪದವನ್ನು ಏನು ಮಾಡಿದ, ಪರ್ಷಿಯನರು ಹಿಂದೂ ಅಂತ ಕರೆದಿದ್ರು. ಆ ಪದವನ್ನು ಸಿಂಡಸ್ ನಂತರ ಇಂಡು ಅಂತೇಳಿ ಕರೆಯಕ್ಕೆ ಸ್ಟಾರ್ಟ್ ಮಾಡಿದರು. ಪರ್ಷಿಯನ್ನರು ಭಾರತದ ಮೇಲೆ ದಾಳಿ ಮಾಡಿದರು. ಆಮೇಲೆ ಇದೆಲ್ಲ ಆದಿಂದ ದಾಳಿ ಮಾಡಿದಾಗ ಹಿಂದೂ ಪದವನ್ನು ಮತ್ತೆ ಬಳಕೆಗೆ ತೊಗೊಂಬಂದ್ರು. ಅವರು ಈ ದೇಶವನ್ನು ಹಿಂದೂಸ್ತಾನ್, ಇಲ್ಲಿಯ ಜನರನ್ನು ಇಲ್ಲಿರುವಂತಹ ಧರ್ಮವನ್ನು ಹಿಂದೂ ಧರ್ಮ ಅಂತ ಕರೆದ್ರು. ಆಂಗ್ಲರು ಭಾರತಕ್ಕೆ ಬಂದರು. ಆಂಗ್ಲರು ಏನು ಮಾಡಿದರು, ಇಂಡಿಯಾ ಅಂತ ಕರೆದ್ರು ಭಾರತವನ್ನು. ಅವರು ಹಿಂದೂ ಧರ್ಮವನ್ನು ಹಿಂದೂಯಿಸಮ್ ಅಂತೇಳಿ ಕರೆದ್ರು. ಓಕೆ, ಏನು ಪ್ರಾಚೀನ ಅಥವಾ ಪುರಾಣದ ಪ್ರಕಾರ ಭರತ ಖಂಡ, ಭರತ ವರ್ಷ ಅಥವಾ ಭರತ ದೇಶ ಅಂತ ಕರೆದ್ರು. ಇನ್ನು ಪರ್ಷಿಯನ್ನರು ಏನು ಕರೆದ್ರು ಅಥವಾ ಪಾರ್ಸಿಗಳು ಏನು ಕರೆದ್ರು, ಪರ್ಷಿಯಾದವರು ಹಿಂದೂ ಅಂತ ಕರೆದ್ರು. ಮತ್ತು ಗ್ರೀಕರು ಏನು ಕರೆದ್ರು, ಸಿಂಡಸ್ ಅಥವಾ ಇಂಡು ಅಂತ ಕರೆದ್ರು. ಇನ್ನು ಇಂಗ್ಲೀಷರು ಏನು ಕರೆದ್ರು, ಇಂಡಿಯಾ, ಹಿಂದೂ ಧರ್ಮವನ್ನು ಹಿಂದೂಯಿಸಮ್ ಅಂತ ಕರೆದ್ರು. ಇನ್ನು
ಭಾರತದ ಬಗ್ಗೆ ಅಧ್ಯಯನ ಮಾಡಿದಂತಹ ಯುರೋಪಿಯನ್ನರು ಅಥವಾ ಭಾರತದ ಏನಿದೆ ಪರಂಪರೆ ಇಲ್ಲಿರುವಂತಹ ಒಳ್ಳೆಯ ಇದನ್ನೆಲ್ಲ ಅಧ್ಯಯನ ಮಾಡಿದಂಥವ್ರು ಯಾರು ಅಂತ ಇದ್ರ ಬಗ್ಗೆ ಐತಿ. ಇನ್ನು ವಿಲಿಯಂ ಜೋನ್ಸ್ ಇವರು ಏನಾಗಿದ್ದರು, ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿದ್ದರು. ಇವರು ಭಾರತಕ್ಕೆ ಬಂದ ಮೇಲೆ ಏನು ಮಾಡಿದ್ರು, ಭಾರತದಲ್ಲೇ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿದ್ದರು. ಇವರು ತಾಯಿ ಭಾಷೆ ಅಥವಾ ತಾಯ್ನಾಡು ಭಾಷೆ ಇಂಗ್ಲೀಷ್ ಆದರೂ ಕೂಡ ಸಂಸ್ಕೃತ ಭಾಷೆಯ ಮೇಲೆ ಒಲವು ಜಾಸ್ತಿ ಇತ್ತು ಇವ್ರಿಗೆ. ಇವರು ಏನು ಮಾಡಿದರು, ಸಂಸ್ಕೃತವನ್ನು ಕಲ್ತರು. ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಅಂತ ಹೇಳಿದರು. ಯಾರು ಹೇಳಿದರು? ವಿಲಿಯಂ ಜೋನ್ಸ್ರು ಹೇಳಿದರು. ಇದನ್ನ ಯಾವ ಥರ ಸ್ಟೇಟ್ಮೆಂಟ್ ವೈಸು ಸಕಟ TETಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಬೇಕಾದರೆ ನೀವು ಹಳಿ ಕ್ವಶನ್ ಪೇಪರ್ ತೆಗೆದು ನೋಡ್ರಿ. ಈಗ ಯಾರ್ದಾರು ಒಬ್ರದ ನುಡಿಯನ್ನು ಕೊಟ್ಟ ಇದು ಯಾರು ಹೇಳಿದರು ಅಂತ ಕೇಳ್ತಾರೆ. ಅದಕ್ಕೆ ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಅಂತ ಹೇಳಿದವರು ಯಾರಂದ್ರೆ ವಿಲಿಯಂ ಜೋನ್ಸ್. ಇವರು ಭಾರತ ಸಾಹಿತ್ಯದ ಅಧ್ಯಯನದ ಸಲುವಾಗಿ 1784ರಲ್ಲಿ ಏಸಿಯಾಟಿಕ್ ಸೊಸೈಟಿ ಅನ್ನು ಸ್ಥಾಪನೆ ಮಾಡಿದರು. ಇದ ಮುಂದೋಗಿ 1832ರಲ್ಲಿ ಏಸಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಳ ಅಂತೇಳಿ ಮರುನಾಮಕರಣಗೊಂಡಿತು. ಈ ಸಂಸ್ಥೆದವರು ಏನು ಮಾಡಿದರು, ಯಾವುದು ಏಸಿಯಾಟಿಕ್ ಸೊಸೈಟಿದವರು ಭಗವದ್ಗೀತೆಯನ್ನು ಇಂಗ್ಲೀಷ್ ಭಾಷೆಗೆ ಭಾಷಾಂತರ ಮಾಡಿದರು. ಸಂಸ್ಕೃತದಿಂದ ಇಂಗ್ಲೀಷಿಗೆ ತರ್ಜುಮೆಗೊಂಡ ಪ್ರಥಮ ಕೃತಿ ಯಾವುದಂದ್ರೆ ಭಗವದ್ಗೀತೆ. ಇವರು ಕಾಳಿದಾಸ ಬರೆದಂತಹ ಶಾಕುಂತಲ ಕೃತಿಯನ್ನು ಕೂಡ ಇಂಗ್ಲೀಷ್ ಭಾಷೆಗೆ ತರ್ಜುಮೆ ಮಾಡಿದರು. ಫ್ರೆಂಚ್ ಮತ್ತು ಜರ್ಮನ್ ವಿದ್ವಾಂಸರು ಕೂಡ ಭಾರತೀಯ ಭಾಷೆ ಮತ್ತು ಸಂಸ್ಕೃತ ಅಧ್ಯಯನವನ್ನು ಮುಂದುವರಿಸಿದರು. ಇನ್ನು ಭಾರತದಲ್ಲಿರುವಂಥ ಕೆಲವು ಸ್ಥಳಗಳ ಪ್ರಾಚೀನ ಹೆಸರುಗಳ ಬಗ್ಗೆ ಐತಿಲ್ಲಿ. ಬಿಹಾರವನ್ನು ಮೊದಲ ಮಗಧ ಅಂತ ಕರೀತಿದ್ರು, ಒರಿಸ್ಸಾವನ್ನು ಕಳಿಂಗ ಅಂತ ಕರೀತಿದ್ರು, ಕೇರಳವನ್ನು ಚೇರ ಅಂತ ಕರೀತಿದ್ರು, ದೆಹಲಿಯನ್ನು ಇಂದ್ರಪ್ರಸ್ಥ ಅಂತ ಕರೀತಿದ್ರು, ಅಲಹಾಬಾದನ್ನು ಪ್ರಯಾಗ ಅಂತೇಳಿ ಕರೀತಿದ್ರು. ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಚೇರ ಸಾಮ್ರಾಜ್ಯ, ಚೋಳ ಸಾಮ್ರಾಜ್ಯ ಅಂತ ಕೇಳಿರಿ ನೀವು. ಚೇರ, ಚೋಳ ಇದು ಯಾವ ಕಡೆ? ಕೇರಳದ ಪ್ರಾಚೀನ ಹೆಸರು ಚೇರ. ಇದಾದಿಂದ ಈಗಲೂ ಕೂಡ ಕೆಲವೊಂದು ಹೆಸರುಗಳು ಹಂಗೆ ಪ್ರಚಲಿತದಾಗ ಅವ್ರನ್ನೇನು ಬದಲಾವಣೆ ಮಾಡಲೇಬೇಕಂತೇಳಿ ಸಂವಿಧಾನದಾಗ ಏನು ಮೆನ್ಷನ್ ಇಲ್ಲ. ಇವರ ಸಂಸತ್ತಿನಲ್ಲಿ ಏನು ಮಾಡ್ತಾರೆ, ಮಂಡನೆ ಮಾಡಿ ನಮ್ಮ ರಾಜ್ಯದ ಹೆಸರುಗಳನ್ನು ರಾಜ್ಯದ ಹೆಸರುಗಳನ್ನು ಏನು ಮಾಡ್ತಿರ್ತಾರೆ, ಚೇಂಜ್ ಮಾಡ್ತಿರ್ತಾರೆ. ಈಗಿರುವಂಥ ಮೊದಲು ಅದೇ ಹೆಸರಿತ್ತು, ಈಗಲೂ ಅದೇ ಇರುವಂಥ ಹೆಸರುಗಳಂದ್ರೆ ಕಾಶ್ಮೀರ ಆಯ್ತು, ನೇಪಾಳ, ಕೈಲಾಸ, ಕುರುಕ್ಷೇತ್ರ, ಅಯೋಧ್ಯೆ, ಕಾಶಿ, ಮಥುರಾ ಈ ಸ್ಥಳಗಳ ಹೆಸರನ್ನು ನೀವು ಈಗಾಗಲೇ ಕೇಳಿದ್ದೀರಿ. ಈಗಲೂ ಕೂಡ ಅವದ ಹೆಸರುಗಳು ಇವು ಬದಲಾಗಿಲ್ಲ. ಈ ಕಾಲಕ್ಕೆ ತಕ್ಕಂತೆ ಕೆಲವೊಂದು ಹೆಸರುಗಳನ್ನ ಬದಲು ಮಾಡ್ಕೋತ ನಡೆದಾರ. ಈಗಲೂ ನಡೆಯಕತ್ತೈತಿ. ಮದ್ರಾಸವನ್ನು ಚೆನ್ನೈ ಅಂತ ಕರೀತಾರೆ, ಪ್ರಯಾಗವನ್ನು ಅಲಹಾಬಾದ್, ಬರೋಡಾವನ್ನು ವಡೋದರ, ಬೊಂಬಾಯಿ ಅಂತ ಕರಿತಿದ್ರು ಮೊದಲು, ಈಗ ಮುಂಬೈ ಅಂತ ಕರೀತಾರೆ. ಈ ಥರ ಐತಿ. ಈಗಲೂ ಕೂಡ ಹೆಸರು ಬದಲಾವಣೆ ನಡೆದದ. ಇನ್ನು ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಕೊಡುಗೆಗಳು ಎಂಥದ್ದು? ಅಶೋಕನ ಶಿಲಾಶಾಸನಗಳನ್ನ ಕೆತ್ತಿಸಿದ. ಅಶೋಕನ ಶಿಲಾಶಾಸನಗಳು ದಕ್ಷಿಣ ಭಾರತದಲ್ಲಿ ಭಾಳಷ್ಟು ಪ್ಲೇಸ್ಗಳಲ್ಲೈತಿ. ಅದ್ರಾಗ ಕರ್ನಾಟಕದಾಗ ರಾಯಚೂರು, ಮಸ್ಕಿ, ಆಮೇಲೆ ಗುಲ್ಬರ್ಗ, ಸನ್ನತಿ ಇಂಥಲ್ಲೆಲ್ಲ ಅಶೋಕನ ಶಿಲಾಶಾಸನಗಳು ಅದಾವ. ಈ ಶಿಲಾಶಾಸನಗಳಲ್ಲಿ ಅಂಕಿಅಂಶಗಳನ್ನು ವಿಪುಲವಾಗಿ ಬಳಸಿದ್ರು. ಯಾರು? ಅಶೋಕ. ಇವು 2300 ವರ್ಷಗಳು ಹಿಂದಿನವು. ಇದಾದ 1000 ವರ್ಷಗಳ ಮೇಲೂ ಯುರೋಪಿಯನ್ನರಿಗೆ ಅಂಕಿಅಂಶಗಳ ಬಳಕೆ ಗೊತ್ತಿರಲಿಲ್ಲ. ಅಂಕಿಗಳು, ದಶಮಾಂಶ, ಭಿನ್ನರಾಶಿ, ಬೀಜಗಣಿತ ಇವೆಲ್ಲವುಗಳನ್ನು ಗಣಿತಕ್ಕೆ ಪ್ರಾಚೀನ ಭಾರತೀಯರ ಕೊಡುಗೆನೇ ಅಪಾರವಾಗೈತಿ. ಇನ್ನು ಶೂನ್ಯ ಅಥವಾ ಸೊನ್ನೆಯನ್ನು ಕಂಡುಹಿಡಿದವರೇ ಭಾರತೀಯರು. ಮೊದಲು ಒಂದು ಸಂಖ್ಯಾಸೂಚಕವಾಗಿ ಬಳಸಿದ ಕೀರ್ತಿ ಯಾವುದನ್ನು? ಶೂನ್ಯವನ್ನು ಅಥವಾ ಸೊನ್ನೆಯನ್ನು ಬಳಸಿದ ಕೀರ್ತಿ ಯಾರಿಗೆ ಸಲ್ಲುತ್ತದೆ ಅಂದರೆ ಭಾರತೀಯರಿಗೆ ಸಲ್ಲುತ್ತದೆ. ಸೊನ್ನೆಯ ಬಳಕೆಯಿಂದ ಲೆಕ್ಕಾಚಾರದ ತೊಡಕು ಬಗೆಹರಿತ. ಭೂಮಿಯು ದುಂಡಾಗಿದೆ, ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ಭಾರತೀಯ ವಿಜ್ಞಾನಿ ಆರ್ಯಭಟ ತೋರಿಸಿಕೊಟ್ಟಿದ್ದ. ಇದಾದ 10 ಶತಮಾನಗಳ ನಂತರ ಕೋಪರ್ನಿಕಸ್ ಭೂಮಿಯು ದುಂಡಾಗಿದೆ ಮತ್ತು ಸೂರ್ಯನ ಸುತ್ತ ಪರಿಭ್ರಮಿಸುತ್ತದೆ ಹೇಳಿದ. ಇದಕ್ಕಿಂತ ಕೋಪರ್ನಿಕಸ್ಗಿಂತನೂ 10 ಶತಮಾನಗಳ ಹಿಂದನ ಯಾರು ಆರ್ಯಭಟ ಇದ್ದಾವ, ಭೂಮಿಯು ದುಂಡಾಗಿದೆ ಮತ್ತು ಅದು ಸೂರ್ಯನ ಸುತ್ತ ಪರಿಭ್ರಮಿಸುತ್ತದೆ ಅಂತ ಹೇಳಿದ. 1 ಶತಮಾನಕ್ಕನ 100 ವರ್ಷ ಅಂದ್ರೆ 10 ಶತಮಾನಗಳಂದ್ರೆ 1000 ವರ್ಷದ ಹಿಂದನ. ಎಲ್ಲಿ ಕೋಪರ್ನಿಕಸ್ಗಿಂತ 1000 ವರ್ಷದ ಹಿಂದನ ಭೂಮಿಯು ದುಂಡಾಗಿದೆ ಅಂತೇಳಿ ಆರ್ಯಭಟ ಹೇಳಿದರು. ಭಾರತೀಯರು ನಾವಿಕರಿಗಾಗಿ ರೇಖಾಂಶ ಚಿತ್ರವನ್ನು ಉಜ್ಜಯಿನಿಯಲ್ಲಿ ಏನು ಮಾಡಿದ್ರೆ ಸಿದ್ಧಗೊಳಿಸಿದರು. ಭಾರತೀಯರು ನಾವಿಕರಿಗಾಗಿ ರೇಖಾಂಶ ನಕಾಶೆಯನ್ನು ಉಜ್ಜಯಿನಿಯಲ್ಲಿ ಸಿದ್ಧಗೊಳಿಸಿದರು. ಇನ್ನು ಇದೆಲ್ಲ ಮತ್ತು ಕೊಡುಗೆಗಳು ಯಾವ ಥರ ಅದಾವಂದ್ರೆ ಪೈಥಾಗೋರಸ್ನ ಪ್ರಮೇಯ ನೀವೆಲ್ಲರೂ ಹೈಸ್ಕೂಲ್ಗಿದ್ದಾಗ ನೋಡಿದ್ದೀರಿ. ಪೈಥಾಗೋರಸ್ನ ಪ್ರಖ್ಯಾತ ಪ್ರಮೇಯವನ್ನು ಆತನಿಗಿಂತ 2 ಶತಮಾನಗಳಿಗಿಂತ ಮೊದಲ ಭಾರತೀಯ ವಿಜ್ಞಾನಿ ಬೋಧಾಯನ ಏನು ಮಾಡಿದ್ದ ಹೇಳಿದ್ದ. ವಸ್ತುವಿನ ಅವಿಭಾಜ್ಯ ಕಣವಾದ
ಅಣುವನ್ನು ಕನಾದ ಎಂಬ ಭಾರತೀಯ ವಿಜ್ಞಾನಿ 27 ಶತಮಾನಗಳಷ್ಟು ಹಿಂದೆ ಪ್ರತಿಪಾದಿಸಿದ್ದ. ಭಾರತೀಯರು ಪ್ರಾಚೀನ ಕಾಲದಿಂದಲೂ ಉಕ್ಕನ್ನು ತಯಾರಿಸುತ್ತಿದ್ದರು ಎಂಬುದನ್ನು ನಂಬಲಾಗಿದೆ. ನೌಕಾ ನಿರ್ಮಾಣ ವಿಜ್ಞಾನದಲ್ಲಿ ಭಾರತೀಯರ ಪ್ರಥಮ ಸ್ಥಾನದಲ್ಲಿದ್ದರು. ಗುಜರಾತಿನ ಸೂರತ್ ಅತಿ ದೊಡ್ಡ ನೌಕಾ ನಿರ್ಮಾಣ ಕೇಂದ್ರವೆಂದು ಪ್ರಸಿದ್ಧವಾಗಿತ್ತು. ಆ್ಯಕ್ಚುಲಿ ಇಂಥ ಸ್ಥಳಗಳನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ವಿಷಯವನ್ನು ಹೊಂದಿಸಿ ಬರೆಯಿರಿಯಲ್ಲಿ ಭಾಳ ಕೇಳ್ತಾರೆ TETಯಲ್ಲಿ. ಇದನ್ನು ಕೆಲವೊಂದನ್ನು ನೋಟ್ ಮಾಡಿ ಇಟ್ಕೊಳ್ರಿ. ನೆನಪುಳಿಯಂಗಿಲ್ಲ, ಒಂದು ಕಡೆ ನೋಟ್ ಮಾಡಿ ಇಟ್ಕೊಂಡ್ರೆ ನೆನಪುಳಿತೈತಿ. ವಾಪಸ್ ಅದನ್ನು ನೋಡ್ತಾ ಇರಬೇಕು. ಭಾರತೀಯರು ಮುಂಗಾರು ಮಾರುತಗಳನ್ನು ಗುರುತಿಸಿದ ಮೇಲೆ ಪ್ರಪಂಚದಲ್ಲಿ ನೌಕಾಯಾನದ ವೇಗ ಹೆಚ್ಚಿತು. ಯೋಗಶಾಸ್ತ್ರ ಮತ್ತು ಸಂಸ್ಕೃತವು ಕೂಡ ಭಾರತೀಯರ ಕೊಡುಗೆಯಾಗೈತಿ. ಯೋಗ ಹುಟ್ಟಿದ್ದೇ ಭಾರತದಲ್ಲಿ. ಜೂನ್ 21 ಯೋಗ ಡೇ. ಇದನ್ನು ಇಡೀ ಪ್ರಪಂಚದಾದ್ಯಂತ ಇವತ್ತು ಆಚರಣೆ ಮಾಡಕತ್ತಾರ. ಅಂದ್ರೆ ಅದು ಹುಟ್ಟಿದ್ದು ಎಲ್ಲಿ ಅಂದರೆ ಭಾರತದಲ್ಲಿ. ಇನ್ನು ವಿದೇಶಗಳಲ್ಲಿ ಭಾರತೀಯರ ಸಂಸ್ಕೃತಿ ಪ್ರಭಾವ ಹೆಂಗೈತಂದ್ರೆ ಬೌದ್ಧ ಮತವು ಭಾರತದ ಗಡಿಯಾಚೆ ಹಬ್ಬಿತ್ತು ಅನ್ನೋದು ಗೊತ್ತೈತಿ ನಿಮಗೆ. ಅಫ್ಘಾನಿಸ್ತಾನ್, ಟಿಬೇಟ್, ಮಂಗೋಲಿಯಾ, ಚೀನಾ, ಕೊರಿಯಾ, ಜಪಾನ್ಗಳಲ್ಲಿ ವ್ಯಾಪಿಸಿತ್ತು. ಶ್ರೀಲಂಕಾ ಬೌದ್ಧ ಮತವನ್ನು ಸ್ವೀಕರಿಸಿತು. ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಅಫ್ಘಾನಿಸ್ತಾನದ ಬಾವಿಯಾನ ಎಂಬಲ್ಲಿ ಇತ್ತು. ಎಲ್ಲಿತ್ತು? ಅಫ್ಘಾನಿಸ್ತಾನದ ಇತ್ತು ಅಲ್ಲ, ಈಗಲೂ ಇರಬಹುದು, ಮೇ ಬಿ, ನನಗೂ ಗೊತ್ತಿಲ್ಲ. ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಂಡು ಮುಂದಿನ ಕ್ಲಾಸಲ್ಲಿ ಹಾಕ್ತೀನಿ. ಅಫ್ಘಾನಿಸ್ತಾನದ ಬಾವಿಯಾನದಲ್ಲಿ ಜಗತ್ತಿನ ಅತಿ ಎತ್ತರದ ಬೌದ್ಧನ ಮೂರ್ತಿ ಇತ್ತು. ಇನ್ನು ಬೌದ್ಧ ಮತ, ಹಿಂದೂ ಸಂಸ್ಕೃತಿ ದಕ್ಷಿಣ ಏಷ್ಯಾದ ವಿವಿಧ ದೇಶಗಳಿಗೆ ಹಬ್ಬಿದವು. ಕಾಂಬೋಡಿಯಾದ ಅಂಕುರ್ ವಾಟ್ ಎಂಬಲ್ಲಿ ಭವ್ಯವಾದ ಹಿಂದೂ ದೇವಾಲಯ ಐತಿ. ಅಫ್ಘಾನಿಸ್ತಾನದ ಬಾವಿಯಾನದಲ್ಲಿ ಬುದ್ಧನ ಎತ್ತರದ ಮೂರ್ತಿ ಐತಿ. ಕಾಂಬೋಡಿಯಾದ ಅಂಕುರ್ ವಾಟದಲ್ಲಿ ಭವ್ಯವಾದ ಹಿಂದೂ ದೇವಾಲಯವೈತಿ. ಈ ಕಾಂಬೋಡಿಯಾದ ಅಂಕುರ್ ವಾಟಕ್ಕನ ಈಗ ರೀಸೆಂಟಾಗಿ ಈ ಒಂದು 2-3 ತಿಂಗಳ ಹಿಂದೆ, ಅದಕ್ಕಿಂತ ಮೊದಲು ನರೇಂದ್ರ ಮೋದಿಯವರು ಹೋಗಿ ಅಲ್ಲಿ ಪೂಜೆ ಸಲ್ಲಿಸಿದ್ದನ್ನು ನೀವು ಸುದ್ದಿಯಲ್ಲಿ ನೋಡಿದ್ರಿ. ಇನ್ನು ಜಾವಾದ ಬೋರ್ಬುದರ್ ಎಂಬಲ್ಲಿ ಜಗತ್ ಪ್ರಸಿದ್ಧ ಬೌದ್ಧಾಲಯ ಐತಿ. ಜಾವಾದ ಬೋರ್ಬುದರ್ನಲ್ಲಿ ಬೌದ್ಧಾಲಯ ಐತಿ. ಕಾಂಬೋಡಿಯಾದ ಅಂಕುರ್ ವಾಟದಲ್ಲಿ ಭವ್ಯವಾದ ಹಿಂದೂ ದೇವಾಲಯವೈತಿ. ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಇರುವುದು ಅಫ್ಘಾನಿಸ್ತಾನದ ಬಾವಿಯಾನದಲ್ಲಿ. ಹೊಂದಿಸಿ ಬರೆಯಲ್ಲಿ ಕೇಳ್ತಾರ, ನೋಟ್ ಮಾಡ್ಕೊಳ್ಳಿ. ಮೊದಲಿನ ಥರ TET ಕ್ವಶನ್ಸ್ ಬರ್ತಾ ಇಲ್ಲ, ಭಾಳ ವಿವರಣಾತ್ಮಕವಾಗಿವೆ, ಭಾಳ ಫೋಕಸ್ಡ್ ಆಗಿ ಓದಬೇಕು. ಇವೆರಡು ವಿಶ್ವ ಪರಂಪರೆಗೆ ಸೇರಿದ ತಾಣಗಳಾಗಿವೆ. ಆಗ್ನೇಯ ಏಷ್ಯಾದಲ್ಲಿ ಭಾರತೀಯ ಸಂಸ್ಕೃತಿಯು ಸುಮಾರು 9 ಶತಮಾನಗಳ ಕಾಲ ಅಲ್ಲಿಯ ಜನಜೀವನವನ್ನು ಬೆಳಗಿತು. ಆಗ್ನೇಯ ಏಷ್ಯಾದ ರಾಷ್ಟ್ರಗಳು ಯಾವಂದ್ರೆ ಕಾಂಬೋಡಿಯಾ, ಮಲೇಷಿಯಾ, ಇಂಡೋನೇಷ್ಯಾ ಮುಂತಾದ ದೇಶಗಳದಾವಿನ್ನು. ಇನ್ನು ನೃತ್ಯಗಳು, ಹಾಡುಗಳಲ್ಲಿ ರಾಮಾಯಣ ಮತ್ತು ಮಹಾಭಾರತ ಕಥೆಗಳು ಇಂದೂ ಕೂಡ ಆಗ್ನೇಯ ಏಷ್ಯಾದ ರಾಷ್ಟ್ರಗಳಲ್ಲಿ ಜೀವಂತವಾಗೈತೆ. ಇದೇನಷ್ಟು ಇಂಪಾರ್ಟೆಂಟ್ ಅಲ್ಲ. ಇನ್ನು ಕೆಲವೊಂದು ಪ್ರಶ್ನೆಗಳನ್ನ ಹೇಳ್ತೀನಿ. ನಿಮಗೆ ರಿವಿಷನ್ ಕ್ಲಾಸ್ ಬೇಕಂದ್ರೆ ಈ ಕ್ಲಾಸ್ ಮುಗ್ದಿಂದ ಈ ಕ್ಲಾಸ್ ನೋಡಿನ ಕಮೆಂಟ್ಸ್ ಮಾಡಿ. ರಿವಿಷನ್ ಕ್ಲಾಸನ್ನು ಮಾಡ್ತೀನಿ. ನೀವು ಎಷ್ಟು ಕಮೆಂಟ್ಸ್ ಮಾಡ್ತೀರಿ ಅಥವಾ ನೀವು ಯಾವ ಥರ ಕಮೆಂಟ್ಸ್ ಹಾಕ್ತೀರಿ ಅದ್ರ ಮೇಲೆ ನಾನು ರಿವಿಷನ್ ಕ್ಲಾಸನ್ನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಮತ್ತು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು 6th to 12th ವರೆಗೂ ಎಲ್ಲ ಸೈನ್ಸು ಮತ್ತು ಸೈಕಾಲಜಿ, ಕನ್ನಡ ಗ್ರಾಮರ್, ಇಂಗ್ಲೀಷ್ ಗ್ರಾಮರ್ ಜೊತೆಗೆ ಸೋಷಿಯಲ್ ಸೈನ್ಸ್, ಜಿಯೋಗ್ರಫಿ ಎಲ್ಲ ಕ್ಲಾಸ್ಗಳನ್ನು TETಗೆ ಸಂಬಂಧಪಟ್ಟಂಥ ಎಲ್ಲ ಕ್ಲಾಸ್ಗಳನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ. ನಾನು ಮಾಡಿದಂಥ ಕ್ಲಾಸ್ ನಿಮಗೆ ನೋಟಿಫಿಕೇಷನ್ ಬರಬೇಕಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಪ್ರಶ್ನೆಗಳು. ಪುರಾಣಗಳಲ್ಲಿ ಭಾರತವನ್ನು ಏನೆಂದು ಕರೀತಿದ್ರು? ಪುರಾಣಗಳಲ್ಲಿ ಭಾರತ ದೇಶ ಅಥವಾ ಭಾರತ ವರ್ಷ ಅಂತ ಕರೀತಿದ್ರು. ಗಣಿತ ಕ್ಷೇತ್ರದಲ್ಲಿ ಭಾರತೀಯರ ಕೊಡುಗೆ 0 ಕಂಡುಹಿಡಿದಿದ್ದ. ಆರ್ಯಭಟ ಏನು ಸಾಧನೆ ಮಾಡಿದ? ಸೂರ್ಯನ ಸುತ್ತ ಭೂಮಿಯು ಸುತ್ತುತ್ತದೆ ಮತ್ತು ಭೂಮಿ ಗುಂಡಾಗಿದೆ ಅಂತ ಹೇಳಿದ. ಜಗತ್ ಪ್ರಸಿದ್ಧ ಬೌದ್ಧ ದೇವಾಲಯ ಎಲ್ಲೈತಿ? ಅಫ್ಘಾನಿಸ್ತಾನದ ಬಾವಿಯಾನದಲ್ಲೈತಿ ಜಗತ್ ಪ್ರಸಿದ್ಧ ಬೌದ್ಧ ದೇವಾಲಯ ಆಯಿತು. ಇನ್ನು ಇವೆಲ್ಲ ಜಾಸ್ತಿ ವಿವರಣೆ ಅದಾವು. ಥ್ಯಾಂಕ್ ಯು.